ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡ್ ತನಕ ನೋಡಿ. ಅರೆ, ಇವರೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇದು ಮಾರ್ನಿಂಗ್ 4 ಆಗಿದೆ. ನಾವು ದಾವಣಗೆರೆಗೆ ಬಂದಿದ್ದೀವಿ. ನಾವು ಸಂಡೇ ನೈಟ್ 11 ಗಂಟೆಗೆ ಬಸ್ ಹತ್ತಿದ್ದು. ಇವಾಗ ಆಲ್ರೆಡಿ ಟೈಮ್ 4 ಆಗಿದೆ. ನಾವಿವಾಗ ದಾವಣಗೆರೆಗೆ ಬಂದಿದ್ದೀವಿ. ನಾವು ಬಸ್ಸಲ್ಲಿ ಬಂದಿದ್ದು, ಹಾಗಾಗ್ಬಿಟ್ಟು ಹೈವೇಲಿ ನಾವು ಬಸ್ ಇಳಿದಿದ್ದು. ಅಲ್ಲಿಗೆ ಪಿಕಪ್ ಮಾಡೋದಕ್ಕೆ ಅಂತ ಅಕ್ಕನ ಮಗ ಮತ್ತು ಅಕ್ಕನ ಅಳಿಯ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ. ಏಕೆಂದರೆ ಮನೆಯಿಂದ ಸ್ವಲ್ಪ ಹೈವೇ ತುಂಬ ದೂರ ಆಗುತ್ತೆ. ಕೆಲವೊಂದು ಬಸ್ಗಳು ಸಿಟಿ ಒಳಗಡೆ ಬರೋದಿಲ್ಲ, ಹೈವೇಲಿ ಬರುತ್ತೆ. ಹಾಗಾಗ್ಬಿಟ್ಟು ಹೈವೇಗೆ ಬಂದು ಇಳಿದ್ವಿ. ಅಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ಟೈಮ್ನ 4 ಆಗಿತ್ತು. ನಾವು 3:45ಗೆಲ್ಲ ಬಂದು ರೀಚ್ ಆದ್ವಿ ಹೈವೇನ. ಅಲ್ಲಿಂದ ಕರ್ಕೊಂಬರೋದಕ್ಕೆ 4 ಬಂದಿದ್ದರು. ಅಲ್ಲಿ ಎಲ್ಲ ಕಾಫಿ ಕುಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಮಾರ್ನಿಂಗ್ ಒಂದು 9:30 ಹಾಗೆ ಎದ್ವಿ. ಮನೆಗೆ ಹೋಗ್ಬಿಟ್ಟು ಮತ್ತೆ ಮಲ್ಕೊಂಡ್ವಿ ನಾವು. ಆಮೇಲೆ ಬೆಳಗ್ಗೆ ಒಂದು 9:30ಗೆಲ್ಲ ಎದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಏನಕ್ಕೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅನ್ನೋದನ್ನು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆಗ ಗೊತ್ತಾಗುತ್ತೆ. ಇವಾಗ ನಾವು ಹತ್ತತ್ರ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಇದು ನನ್ನ ಅಕ್ಕನ ಮಗ ತಮಾಷೆ ಮಾಡ್ತಾಯಿದ್ರು ಅಕ್ಕ. ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ಬಂದು ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ 8 ಗಂಟೆ ಆಗಿದೆ. ಎಲ್ಲರೂ ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನನ್ನ ದೊಡ್ಡಕ್ಕನ ಮನೆಗೆ ಬಂದಿರುವಂಥದ್ದು ದಾವಣಗೆರೆಯಲ್ಲಿ. ಇವರೇ ನನ್ನ ದೊಡ್ಡಕ್ಕ. ಇವರು ದೇವಸ್ಥಾನದ ಪೂಜಾರರು ಮನೆಯವರು. ಇವಾಗ ಏನು ನಾವು ಬಂದಿದ್ದೀವಲ್ಲ ದೇವಸ್ಥಾನಕ್ಕೆ, ಆ ದೇವಸ್ಥಾನನ ಇವರೇ ಪೂಜೆ ಮಾಡ್ತಾ ಇರುವಂಥದ್ದು. ಪೂಜಾರ್ ಫ್ಯಾಮಿಲಿ ಇವ್ರದ್ದು. ಈ ದುರ್ಗಾಂಬಿಕಾ ದೇವಸ್ಥಾನನ ಇವರೇ ಪೂಜೆ ಮಾಡ್ತಾ ಇರೋಂಥದ್ದು. ಅಂದರೆ ದಾವಣಗೆರೆ ಗ್ರಾಮ ದೇವತೆ ದುರ್ಗಾಂಬಿಕಾ ದೇವಸ್ಥಾನ. ಇವತ್ತು ಸೋಮವಾರ ನಾವು ಇವಾಗೆಲ್ಲ ಪೂಜೆಗೆ ಹೊರಟಿರುವಂಥದ್ದು. ಬೆಳಗ್ಗೆ ಮಂಗಳವಾರನೇ ಕಾರ್ತಿಕ ಇದೆ, ಕಡೆ ಕಾರ್ತಿಕ ಅಂತ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿರುತ್ತೆ. ಹಾಗಾಗ್ಬಿಟ್ಟು ಎಲ್ಲರೂ ಬಂದಿದ್ವಿ. ಅಕ್ಕನ ಮಗಳು, ಆಮೇಲೆ ಅಕ್ಕನ ಮೊಮ್ಮಗಳು, ನಮ್ಮ 2ನೇ ಅಕ್ಕ, ನಾವುಗಳು ಎಲ್ಲರೂ ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ನಾವಿವಾಗೆಲ್ಲ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಇವಾಗ ಅಭಿಷೇಕ ಇದೆ. ಹಾಗಾಗ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮನೆಯಿಂದ ತುಂಬ ಹತ್ತಿರ ಇದೆ, ನಡ್ಕೊಂಡೇ ಹೋಗುವಂಥದ್ದು. ಇದು ಆಂಜನೇಯನ ದೇವಸ್ಥಾನ ಮತ್ತು ಹರಳಿಕಟ್ಟೆ, ಹಾಗೆ ನವಗ್ರಹ ದೇವಸ್ಥಾನ ಸಹ ಇದೆ. ಇದು ಶಿವಾಜಿ ಸ್ಟ್ಯಾಚ್ಯೂ ಸಹ ಇದೆ. ಇಲ್ಲಿ ಕಾಣ್ತಿರುವಂಥದ್ದೇ ಶ್ರೀ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನ. ಇದು ದಾವಣಗೆರೆ ಗ್ರಾಮ ದೇವತೆ. ಇದೇ ದೇವಸ್ಥಾನ ಪೂಜೆ ಮಾಡುವಂಥದ್ದು. ನಾನು ಬೆಳಗ್ಗೆ ಬರ್ತಾ ದಾವಣಗೆರೆ ಗ್ರಾಮ ದೇವತೆ ಶ್ರೀ ದುರ್ಗಾಂಬಿಕಾ ಅಮ್ಮನವರು. ಈ ದೇವಸ್ಥಾನದಲ್ಲೇ ನಮ್ಮ ಭಾವ ಪೂಜೆ ಮಾಡುವಂಥದ್ದು. ಅಭಿಷೇಕ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಆಚೆ ಬಂದು ಕೂತಿದ್ದೀವಿ. ಅಭಿಷೇಕದ ವಿಡಿಯೋ ಮಾಡಬೇಡ ಅಂತ ನನ್ನ ಅಕ್ಕನ ಮಗ ಹೇಳ್ದ. ಆಗ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ. ಅಭಿಷೇಕ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದು ಆಚೆ ಕೂತಿದ್ದೀವಿ. ನನ್ನ ಅಕ್ಕನ ಮಗ ಅಭಿಷೇಕದ ವಿಡಿಯೋ ಮಾಡಬೇಡ ಅಂದ, ಹಾಗಾಗಿ ಮಾಡಲಿಲ್ಲ. ಇದು ಹಾಗೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ನಾವು ಮಂಡೇ ಮಾರ್ನಿಂಗ್ ಆಚೆ ಹೋಗಿದ್ವಿ. ಆ ವಿಡಿಯೋ ಹಾಗೆಯೇ ಶಾಪಿಂಗ್ ಮಾಡೋದಕ್ಕೆ ಅಂತ BS ಚನ್ನಬಸಪ್ಪ ಶಾಪಿಗೆ ಬಂದಿದ್ವಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಹೇಗೆ ಮಾಡಿದರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.